ಕಾಂತೇಯ ಕರ್ಣ ಕುಂತೀತನೆಯ ಯಾರು? ಶ್ರೀಕೃಷ್ಣ ಪರಮಾತ್ಮನು ನನ್ನನ್ನು ಕೌಂತೇಯ ಪ್ರಥಮ ಪಾಂಡವ ಎಂದು ಸಂಬೋಧಿಸುತ್ತಿರುವನಲ್ಲ. ಇದರ ಅಂತರಾಳದ ಅರ್ಥವಾದರೂ ಏನಿರಬಹುದು? ಕರ್ಣ ಪರಮಾತ್ಮ, ಪರಮಾತ್ಮ, ಕರ್ಣ ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವಾದರೂ ಏನು ದೇವ? ಕರ್ಣ ಪರಮಾತ್ಮ, ಕುಲಹೀನನಲ್ಲಿ ಕಂಡು ಬರುವ ಗುಣಾತಿಶಗಳು ನಿನ್ನಲ್ಲಿರುವವೇ ಒಮ್ಮೆ ಆಲೋಚಿಸು ಕರ್ಣ. ಪರಮಾತ್ಮ, ಕರ್ಣ ಕಾಮಜನಕಾರಿಯೇ ಸ್ವಾಮಿ, ಕಾಮಜನಕಾರಿಯೇ ನಮನ. ಕಾಮಜನಕಾರಿಯೇ ಸ್ವಾಮಿ, ಕಾಮಜನಕಾರಿಯೇ ನಮನ. ಪಮರನಾದ ಈ ಸೂತನ ಪ್ರೀತಿ ಮೂಡಿಸುವುದು ಸತ್ಯಕ್ಕೆ ಸನಿಹವೇ. ಪಮರನಾದ ಈ ಸೂತನ ಪ್ರೀತಿ ಮೂಡಿಸುವುದು ಸತ್ಯಕ್ಕೆ ಸನಿಹವೇ. ನಿನ್ನೆ ನುಡಿಯೇ ಭರವಸೆಯಿದೆನ. ನಿನ್ನೆ ನುಡಿಯೇ ಭರವಸೆಯಿದೆನ. ಕಾಮಜನಕಾರಿಯೇ ಸ್ವಾಮಿ, ಕಾಮಜನಕಾರಿಯೇ ನಮನ. ಪರಮಾತ್ಮ, ಕರ್ಣ ಯಾರೋ ಅಡೆದು ಜಲದೊಳೆಸೆದ ಬೆಸಗಿನ ಶಿಶುವಂತೆ ನಾನು. ಪರಮಾತ್ಮ, ಯಾರೋ ಅಡೆದು ಜಲದೊಳೆಸೆದ ಬೆಸಗಿನ ಶಿಶುವಂತೆ ನಾನು. ಮಚ್ಚಗಾರರಿಗೆ ನಾವೆಯೊಂದೊರೆತ ಅನಾಮಧೇಯನು ನಾನು. ಮಚ್ಚಗಾರರಿಗೆ ನಾವೆಯೊಂದೊರೆತ ಅನಾಮಧೇಯನು ನಾನು. ಮಾತಾ ಪಿತರಿಗೂ ಮಿಗಿಲಾದ ಬೆತ್ತರು. ಮಾತಾ ಪಿತರಿಗೂ ಮಿಗಿಲಾದ ಬೆತ್ತರು. ಪ್ರೀತಿಯಿಂದೇನೋ ಸಲುಕಿದರಾಗಲು ಜಾತಿ ವಿಚಾರವ ಬೇಡದಾದರು. ಜಾತಿ ವಿಚಾರವ ಬೇಡದಾದರು. ಕಾಮಜನಕಾರಿಯೇ ಸ್ವಾಮಿ, ಕಾಮಜನಕಾರಿಯೇ ನಮನ. ಪಮರನಾದ ಈ ಸೂತನೋ ಪ್ರೀತಿ ಮೂಡಿಸುವುದು ಸತ್ಯಕ್ಕೆ ಸನಿಹವೇ.
ಪಾಮರನಾದ ಈ ಸೂತನು ಪ್ರೀತಿ ಮೂಡಿಪುದು ಸತ್ಯಕ್ಕೆ ಸನಿಗವೇ ನಿಲ್ಲಿ ನುಡಿಯನೆ ಭರವಸೆಯಿದೆನ ನಿಲ್ಲಿ ನುಡಿಯನೆ ಭರವಸೆಯಿದೆನ ಕಾಮಜನಕಾರಿಯೇ ಸ್ವಾಮಿ ಕಾಮಜನಕಾರಿಯೇ ನಮನ ಪರಮಾತ್ಮ ಕರ್ಣ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ. ಕರ್ಣ, ಪರಮಾತ್ಮ ನೀನು ಸೂತನಲ್ಲ. ಕುಲಹೀನನಲ್ಲ, ಕೇಳೆಲ್ಲ ಮಾತ. ಕುಲಹೀನನಲ್ಲ, ಕೇಳೆಲ್ಲ ಮಾತ. ರವಿ ಅಂಶದೊಳವತರಿಸಿದ ಸುಕುಮಾರ ಬಾ, ದುರಧೀರ ಸುಕುಮಾರ ಬಾ. ಮಾತೆ ನಿನ್ನವಳು ಕುಂತೆ ವರ ಪಾಂಡವರ ಜನನೇ. ಮಾತೆ ನಿನ್ನವಳು ಕುಂತೆ ವರ ಪಾಂಡವರ ಜನನೇ. ದರೆಯ ಬೆಳಗುವ ರವಿಯ ಕರುಣದೆ, ದರೆಯ ಬೆಳಗುವ ರವಿಯ ಕರುಣದಿ. ಮಹಾ ಮೈಪನೆಲ್ದನಿಸಿ ಮೆರೆವೆ ರವಿಸುತ್ತನೆ ಸುಕುಮಾರ ಬಾ, ದುರಧೀರ ಸುಕುಮಾರ ಬಾ. ತಳಮಳ ವೇತಕ್ಕೆ ಮನದ ಚಿಂತೆ ತೊರೆ. ಕರ್ಣ, ಕರ್ಣ, ಕರ್ಣ. ತಳಮಳ ವೇತಕ್ಕೆ ಮನದ ಚಿಂತೆ ತೊರೆ. ಅಮಿತ ಭುವನದೋಳ್ ಕೀರ್ತಿಯ ಪಡೆವೆ. ತಳಮಳ ವೇತಕ್ಕೆ ಮನದ ಚಿಂತೆ ತೊರೆ. ಅಮಿತ ಭುವನದೋಳ್ ಕೀರ್ತಿಯ ಪಡೆವೆ. ಘನತರವೆನಿಸಿದ ವೇದಿನಿಯೊಳು ಘನತರವೆನಿಸಿದವೇ ದಿನಿಯೊಳು ನೀ. ಮಹಾ ಮಹಿಮನೆಲ್ದೆನಿಸಿ ಮೆರೆವೆ ರವಿಸುತ್ತನೆ ಸುಕುಮಾರ ಬಾ, ದುರಧೀರ ಸುಕುಮಾರ ಬಾ, ಸುಕುಮಾರ ಬಾ, ಸುಕುಮಾರ ಬಾ, ಸುಕುಮಾರ. ಕರ್ಣ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಆ ಕುಂತಿಯೇ ನಿನ್ನ ತಾಯಿ, ಆ ಸೂರ್ಯನೇ ನಿನ್ನ ಜನಕ. ಲೋಕೈಕ ವೀರರಾದ ಆ ಪಾಂಡವರೇ ನಿನ್ನ ಸಹೋದರರು ಕರ್ಣ. ಪರಮಾತ್ಮ ಕರ್ಣ, ಏನು ಲೋಕೈಕ ವೀರರಾದ ಆ ಪಾಂಡವರು ನನ್ನ ಸಹೋದರರೇ? ಹೌದು ಕರ್ಣ. ಪಾಂಡುರಾಜ, ಕುಂತಿದೇವಿ, ಮಾದ್ರಿ ದೇವಿಯರು ನನ್ನ ಜನನಿ ಜನಕರೇ. ಸತ್ಯ ಕರ್ಣ.
ಪರಮಾತ್ಮ, ಕರ್ಣ, ತಾವು ಹೇಳುತ್ತಿರುವುದು ಬಹಳ ಆಶ್ಚರ್ಯಕರವಾಗಿರುವುದಲ್ಲ ದೇವ. ಕರ್ಣ, ಓಹೋ, ಮರೆತಿದ್ದೆನು, ಇದು ಯುದ್ಧ ಕಾಲ. ನೀನಾದರೂ ಕರ್ಣ, ಆ ಪಾಂಡವರ ಪಕ್ಷಪಾತಿ, ಆ ಪಾಂಡವರ ತಲೆಗಳನ್ನು ಕಾಯಲು ನನ್ನನ್ನು ಈ ರೀತಿಯಾಗಿ ವಂಚಿಸುತ್ತಿರುವೆಯಾ ದೇವ? ಪರಮಾತ್ಮ, ರಾಜಾದಿರಾಜನೆನಿಸಿ ದಿವ್ಯ ಸಿಂಹಾಸನವೇರಿ ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ಪರರ ಸೇವೆಯಲ್ಲಿ ಕೈಕಟ್ಟಿ ಕುಳಿತಿರುವೆಲ್ಲ ಕರ್ಣ. ಪರಮಾತ್ಮ, ಕರ್ಣ, ಬಹುದಿನ ನೋಲ್ದೆ ಬಂಧುಗಳಾರೆಂದು. ಪರಮಾತ್ಮ, ಬಹುದಿನ ನೋಲ್ದೆ ಬಂಧುಗಳಾರೆಂದು ಎಂದು ವದನ ಅಪ ನಿಂದೆಯಲಿ ಬೆಂದೆ. ಎಂದು ವದನ ಅಪ ನಿಂದೆಯಲಿ ಬೆಂದೆ ಬಂದ ವಿಮೋಚನ ಮಾರ್ಗವನರಿಯದೆ. ಬಂದ ವಿಮೋಚನ ಮಾರ್ಗವನರಿಯದೆ ದೇವಾ ಶೋಧನೆಯೇ ಶಾಪ ಪಾಪಿ ಯಾದೆ ಪರಿತಾಪ ಕಿಡಾದೆ ದೇವಾ ಶೋಧನೆಯೇ ಶಾಪ. ಜನ್ಮ ರಹಸ್ಯದ ಅಂತರವರಿತು ಜನ್ಮದಾತೆಯ ನಿರ್ದಯವರಿತು. ಕೃಷ್ಣ ಜನ್ಮದ ಅಂತರವರಿತು ಜನ್ಮದಾತೆಯ ನಿರ್ದಯವರಿತು. ಜೀವಿಸಲೇ ಪರಿ ಸಗಚರ ಸಮಗೂಡಿ ಜೀವಿಸಲೇ ಪರಿ ಸಗಚರ ಜೊತೆಗೂಡಿ ಪಾತಕಿ ಜೀವನ ಸಂಕಟ ಕಾರಣ. ಪಾತಕಿ ಜೀವನ ಸಂಕಟ ಕಾರಣ ದೇವಾ ಶೋಧನೆಯೇ ಶಾಪ ಪಾಪಿ ಯಾದೆ ಪರಿತಾಪ ಕಿಡಾದೆ ದೇವಾ ಶೋಧನೆಯೇ ಶಾಪ ವಿಧಿ ಶಾಪ ವಿಧಿ ಶಾಪ. ಪರಮಾತ್ಮ, ಆ ಪಾಂಡವರು ನನ್ನ ಸಹೋದರರೇ ಆಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡುವುದು ರವರವಾದಿ ನರಕವಲ್ಲವೇ ದೇವ? ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತು? ಸಮರ ಮಹೋತ್ಸವದಲ್ಲಿ ಉತ್ಸಾಹ ಭರಿತನಾದ ನನಗೆ ಇಂತಹ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವ. ಪರಮಾತ್ಮ, ನನ್ನ ಮಾತು ಸತ್ಯವೆಂದು ನಂಬು. ನಿನ್ನ ತಾಯಿಯಾದ ಕುಂತಿದೇವಿಯು ಪರಮಾತ್ಮ ಕನ್ನಿಕಾವಸ್ಥೆಯಲ್ಲಿದ್ದಾಗ
ದೂರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶ ಪಡೆದು ಅದರಲ್ಲೊಂದಾದ ಸೂರ್ಯ ಮಂತ್ರವನ್ನು ಜಪಿಸಿದಳು. ಆಗ ನೀನು ಜನಿಸಿದ ಲೋಕಪವಾದ ಕೆದರಿದ ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಆ ಸೂತರು ಸಾಕಿ ಸಲುವಿದರು. ಈಗ ನೀನು ದುರ್ಯೋಧನನ ಆಸ್ಥಾನದಲ್ಲಿ ಮಾಂಡಲಿಕನಾಗಿರುವೆ. ಈಗಲೂ ನನ್ನೊಡನೆ ಬಾ. ಪಂಡುಕುವರರ ಸೇರುತ್ತ ನೀನು ದರೆಯನ್ನು ಪರಯೈ ಧರ್ಮದಲ್ಲಿರುತ್ತ ದರೆಯನ್ನು ಪರಯೈ ಧರ್ಮದಲ್ಲಿರುತ್ತ ಅನುಜರ ಸೇರೈ ಕರುಣವ ತೋರೈ ಅನುಜರ ಸೇರೈ ಕರುಣವ ತೋರೈ ನೀ ಬಾಳೈ ನೀ ಬಾಳೈ ಸುರಚಿರ ಚರದರ ಶರಣರ ಪೊರೆವೆನು ಸುರಚಿರ ಶರದರ ಶರಣರ ಪೊರೆವೆನು ಸುರಚಿರ ಶರದರ ಶರಣರ ಪೊರೆವೆನು ಮಾತನ್ನು ಪ್ರೇಮದಿ ಆಲಿಸುವಿ. ದಾನ ಸೂರನಿ ನಾಂತಿ ಹಾದಿರುದ ಕರ್ಣ 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 ಶೂರನಿ ನಾಂತಿಹದಿರುದ ಮೆರೆಸಿಗ ನಿಜ ಹೊರಗುಣಶೀಲ ಮೆರೆಸಿಗ ನಿಜ ಹೊರಗುಣಶೀಲ ಪರಯಿತ ಪ್ರೇಮಿ ಸುಕೃತದಾಮೆ ಪರಯಿತ ಪ್ರೇಮಿ ಸುಕೃತದಾಮಿ ಬಾನಿಷ್ಕಾಮಿ ಬಾನಿಷ್ಕಾಮಿ ಸುರಚಿರ ಶರದರ ಶರಣರ ಪೊರೆವೆನು ಶರದರ ಶರಣರ ಪೊರೆವೆನು ಸುರಚಿರ ಶರದರ ಸುರಚಿರ ಶರದರ ಶರಣರ ಪೊರೆವೆನು ಮಾತನ್ನು ಪ್ರೇಮದಿ ಆಲಿಸುವೀರ ಆಲಿಸುವೀರ ಆಲಿಸುವೀರ. ಈಗಲೂ ನನ್ನೊಡನೆ ಬಾ. ಆ ಕೌರವರಿಂದಲೂ ಆ ಪಾಂಡವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ದಿವ್ಯ ಸಿಂಹಾಸನವೇರಿ ರಾಜ್ಯಭಾರವನ್ನು ಮಾಡಿವೆಯಂತೆ. ಈಗಲೂ ನನ್ನೊಡನೆ ಬಾ ಕರ್ಣ. ಪರಮಾತ್ಮ ಕರ್ಣ, ತಾವು ಹೇಳಿದಂತೆ ನಾನು ನನ್ನ ಸ್ವಾರ್ಥದಿಂದಲೋ ಇಲ್ಲವೇ ನನ್ನ ಸೋದರನೆಂಬ ಬಾಂಧವ್ಯದಿಂದಲೋ ನಾನು ನಿನ್ನೊಡನೆ ಬರುವುದಾದರೆ ಕರ್ಣ ಈ ಲೋಕವು ಮೆಚ್ಚುವುದೇ ದೇವ. ಕರ್ಣ, ಪರಮಾತ್ಮ ಸ್ವಾರ್ಥದಿಂದಲೋ ಭಯ ಕಲ್ಪಿತ ಚಿತ್ತದಿಂದಲೋ ಪರಮಾತ್ಮ ಕರ್ಣ ಸ್ವಾರ್ಥದಿಂದಲೋ ಭಯ ಕಲ್ಪಿತ ಚಿತ್ತದಿಂದಲೋ ಎಲ್ಲಯ ಕ್ಷೇಮವನ್ನು
ಸೋದರರೆಂಬ ಬಾಂಧವ್ಯದಿಂದ ಕರ್ಣ ಆ ಪಾಂಡವರೊಡಗೂಡಿ ಬಾಳುವುದಾದರೆ ಆ ಪಾಂಡವರು ನನ್ನನ್ನು ನೋಡಿದಾಗಲಿಲ್ಲ ಹೇ ಸೂತ, ಹೇ ನೀಚ, ಹೀನ ಕುಲದವನೇ ಎಂದು ನಿಂದಿಸುವರಲ್ಲ. ನಾನು ಇಂತಹವನೆಂಬ ವಿಚಾರವು ಅವರಿಗೆ ತಿಳಿಯದೇ ಪರಮಾತ್ಮ. ಕರ್ಣ ಪರಮಾತ್ಮ ತಿಳಿಯದು ಕರ್ಣ. ನಿನ್ನ ತಾಯಿಯಾದ ಪರಮಾತ್ಮ. ಆ ಕುಂತಿದೇವಿಗೂ ಸಹ ತಿಳಿಯದು. ಆ ಲೋಕೈಕ ವೀರರಾದ ಆ ಪಾಂಡವರಿಗೂ ಸಹ ತಿಳಿಯದು ಕರ್ಣ. ಪರಮಾತ್ಮ ನಿನ್ನನ್ನು ಕಂಡಾಗಲೆಲ್ಲ ನಿನ್ನ ತಾಯಿಯಾದ ಕುಂತಿದೇವಿಯು ಪರಮಾತ್ಮ ಆ ಕರ್ಣನ್ಯಾರು, ಅವನನ್ನು ನೋಡಿದರೆ ಮರುಕ ಉಂಟಾಗುವುದೆಂದು ನನ್ನನ್ನು ಪದೇ ಪದೇ ಕೇಳುತ್ತಿದ್ದಳು. ಪರಮಾತ್ಮ ಈಗ ತಾನೇ ಪರಮಾತ್ಮ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಬಂದಿರುವೆನು. ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ನೋಡಲು ಬಹು ಸಡಗರದಿಂದ ಗಂಗಾ ತೀರಕ್ಕೆ ಬರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ ಕರ್ಣ, ನೋಯಿಸಬೇಡ. ತಮ್ಮಿಚ್ಛೆ ದೇವ. ಕರ್ಣ ಪರಮಾತ್ಮ ಸಂತೋಷಪಡಿಸು. ಆಗಬಹುದು ದೇವ. ಕರ್ಣ ನಾನು ಬಂದು ವೇಳೆ ಆಯಿತು, ನಾನಿನ್ನ ಬರಲೇ? ಹೋಗಿ ಬಾ ಪರಮಾತ್ಮ. ಏನು ಲೋಕೈಕ ವೀರರಾದ ಆ ಪಾಂಡವರು ನನ್ನ ಸಹೋದರರೇ? ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಆಡತಕ್ಕವನಲ್ಲ. ಪಾಂಡುರಾಜ, ಕುಂತಿದೇವಿ, ಮಾದ್ರಿ ದೇವಿಯರು ನನ್ನ ಜನನಿ ಜನಕರೇ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯ, ಅವನು ಅವನು ನನ್ನ ಸಹೋದರನೇ. ಸಾವಿರ ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಆ ಭೀಮಸೇನನು ನನ್ನ ಸಹೋದರನೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದರರೇ. ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದು ದಶ ದಿಕ್ಕುಗಳಲ್ಲಿಯೂ ಕೀರ್ತಿ ದಿಗಂತ ಜ್ಯೋತಿಯಾಗಿ ಬೆಳಗುತ್ತಿರುವ ಆ ನನ್ನ ಪರಮ ವೈರಿ ಅರ್ಜುನ, ಅವನು ಅವನು ನನ್ನ ಸಹೋದರನೇ, ನನ್ನ ಸಹೋದರನೇ. ಅಯ್ಯೋ ಅರ್ಜುನ, ಈ ನನ್ನ ಬಾಣಗಳಿಂದ ನಿನ್ನ ಶಿರಸ್ಸು ಛೇದಿಸಲ್ಪಟ್ಟು ರಕ್ತದ ಮಡುವಿನಲ್ಲಿ ಕೊಚ್ಚಿಕೊಂಡು ಹೋಗುತ್ತಿರುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ತಾನೇ ನೋಡಲಿ, ಹೇಗೆ ತಾನೇ ನೋಡಲಿ? ಹೇ ಪಾಪಿ ಕರ್ಣ, ಪಾಂಡು ಪುತ್ರನಾಗಿ ಜನಿಸಿದ ನೀನು ಪಾಂಡು ಕುಮಾರನನ್ನೇ ಕೊಲ್ಲಲು ಹೊರಟಿರುವೆಯಲ್ಲೋ. ಇದು ನಿನ್ನ ಧರ್ಮವೇ? ಕೊಲ್ಲಲೇ ಪಾಂಡು ಕುಮಾರರಂ, ಕೊಲ್ಲಲೇ. ಕೊಲ್ಲಲೇ ಪಾಂಡು ಕುಮಾರರಂ, ಕೊಲ್ಲಲೇ. ಸುರದೋಳ್ತ ಮಂದಿರಂ ಕೊಲ್ಲುವುದೇ. ಕೊಲದ ಬಿಟ್ಟೊಡೆ, ಕೊಲದೆ ನಾ ಬಿಟ್ಟೊಡೆ. ಕೌರವೇಂದ್ರ ಈ ದಾರುಣಿಯೋಳ್ ಸುಖ ಸಂಪತ್ತಿ ನಿಮ್ ಬಾಳ್ವನೆ. ಚಲದಿಂ ಪಾರ್ತನರುಂಡವಂ ತರಿರೋ
के नाम तुत्तागले नाम सायले ಐವರ ಕಾಂಗೆ ಎನಿಸಿದೆ ಚಿಂತೆ ಕಳೆದ ಪರಿಭವ ಸರಸಿದೆ ಜೀವ ಕಳೆದ ಪರಿಭವ ಸರಸಿದೆ ಜೀವ ವೇಷ ಕೊಡುತ್ತಿರ ವಿಭವ ಕೃಷ್ಣ ದೀನ ದಯಾನಿಧಿ ವಾಸುದೇವ ನಿನ್ನ ಹೊರತಾಗಿ ನನಗೆ ಬೇರೆ ಗತಿ ಯಾರು ಮಾಧವ ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟಿರುವೆನು ನನ್ನ ಕೈ ಹಿಡಿದ ಪತಿಗಳು ಅಲ್ಪ ಭೋಗದ ವಸ್ತುವಿನಂತೆ ನನ್ನನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು ಹಸ್ತಿನಾವತಿಯ ರಾಜಸಭೆಯಲ್ಲಿ ಸರ್ವರ ಸಮೀಕ್ಷೆಯಲ್ಲಿಯೂ ನೀಚನಾದ ದುಶ್ಯಾಸನದಿಂದ ಅಪಹರಿತಳಾದೆನು ಇನ್ನು ನನ್ನ ಕಷ್ಟಗಳು ಕಳೆದವು ಕೊನೆಗೆರಡು ದಿನವಾದರೂ ಸುಖವಾಗಿರೋಣವೆಂದುಕೊಂಡರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ ಈ ದ್ರೌಪದಿಯ ಲಲಾಟದಲ್ಲಿ ಇನ್ನು ಏನೇನು ಬರೆದಿರುವೆ ದೇವ ನೀನು ಏನೇನು ಬರೆದಿರುವೆ ಪಾಂಚಾಲಿ ಪ್ರಿಯತಮೆ ದೇವಿ ನೀನೇಕೆ ಈ ರೀತಿ ಇರುವೆ? ಶಾಂತೆ ಕಾಂತೆ ವರಧೀರರಿಗೆ ವರಪತಿಯಾಗಿ ಮರುಗುವೆ ಏಕೆಲೆ ಪಾಂಚಾಲಿ ಕಾಂತೆ ಶಾಂತೆ ವರಧೀರರಿಗೆ ವರಪತಿಯಾಗಿ ಮರುಗುವೆ ಏಕೆಲೆ ಪಾಂಡು ಪುತ್ರರ ಪತಿಯಾಗಿ ನೀನು ಪ್ರಿಯತಮೆ ಪಾಂಡು ಪುತ್ರರ ಪತ್ನಿಯಾಗಿ ನೀನು ಚಂಡ ದುಃಖದಿಂದ ಚಂಡ ದುಃಖದಿಂದ ಕಡು ಕೋಪವೇಕೆ ಕಡು ಮೌನವೇಕೆ ಕೋಮಲಾಗಿಯೇ ಕಡು ಕೋಪವೇಕೆ ಕಡು ಮೌನವೇಕೆ ಕೋಮಲಾಗಿಯೇ ಕಾಂತೆ ಶಾಂತೆ ವರದೀನಳಾಗಿ ವರಪತಿಯಾಗಿ ಮರಗುವೆಯೇ ಕೆಲೆ ಮರಗುವೆಯೇ ಕೆಲೆ ಮರಗುವೆಯೇ ಕೆಲೆ ಪ್ರಿಯತಮೆ ಏನಾಯಿತು ಏಕೆ ನಿಷ್ಕಾರಣವಾಗಿ ಹೇಳುತ್ತಿರುವೆ ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ ನನ್ನಳುವಿಗೆ ಒಂದಲ್ಲ 10 ಕಾರಣಗಳಿವೆ ನೀವು ಪುರುಷರ ಸ್ವಾಮಿ ನಿಮ್ಮನ್ನಾರಾದರೂ ದುರ್ವಾಕ್ಯವನ್ನಾಡಿದರೆ ಅದಕ್ಕೆ ತಕ್ಕ ಪ್ರತಿಕಾರ ಮಾಡಲಿ ಆದರೆ ಈ ಸ್ತ್ರೀಯರ ವಿಚಾರವೂ ಆಗಲ್ಲ ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಪರರ ಆಶ್ರಯದಲ್ಲಿರಬೇಕು ಏ ವಿಧಾತ ಇಂತಹ ಸ್ತ್ರೀ ಜಾತಿಯನ್ನು ನೀನೇಕೆ ಸೃಷ್ಟಿಸಿದೆ ಸ್ವಾಮಿ ನೀನೇಕೆ ಸೃಷ್ಟಿಸಿದೆ ಅಳಬೇಡ ಪಾಂಚಾಲಿ
ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ ಅಲ್ಲದೆ ಭಗವಾನ್ ಸ್ವರೂಪರಾದ ಋಷಿಗಳ ಆಜ್ಞೆ. ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವುದಾಗಿ ಆ ನಿಮ್ಮ ಋಷಿಗಳು ಆಜ್ಞಾಪಿಸಿದರು. ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಏಕೆ ರೋದಿಪೆ ಕರುಣಿ ಮಣಿಯ ನಿಮ್ ಏಕೆ ರೋದಿಪೆ. ಬಿಡು ಬಿಡು ನಿನ್ನ ಯಾಡಲ ಬಗೆಯುವ ಕೆಡುಕನ ವರ್ಣ. ಬಿಡು ಬಿಡು ನಿನ್ನ ಯಾಡಲ ಬಗೆಯುವ ಕೆಡುಕನ ವರ್ಣ. ಏಕೆ ರೋದಿಪೆ ಕರುಣಿ ಮಣಿಯ ನಿಮ್ ಏಕೆ ರೋದಿಪೆ. ಪ್ರಿಯತಮೆ, ಅಗ್ರದನಾಜ್ಞೆಯ ಮೀರಿ ಶೀಘ್ರತೆ ಗುರುಕುಲ ಸೇರಿ. ಅಗ್ರದನಾಜ್ಞೆಯ ಮೀರಿ ಶೀಘ್ರತೆ ಗುರುಕುಲ ಸೇರಿ. ಬಗ್ಗಿಸುವ ಮದಂದ ಕಳರ ಬಗ್ಗಿಸುವ ಮದಂದ ಕಳರ. ಮಕ್ಕಳಾಗದೆ ಬಿಡು ಬಿಡು ಚಿಂತೆಯ ಏಕೆ ರೋದಿಪೆ ಕರುಣಿ ಮಣಿಯ ನಿಮ್ ಏಕೆ ರೋದಿಪೆ ಏಕೆ ರೋದಿಪೆ ಏಕೆ ರೋದಿಪೆ. ಅಣ್ಣನ ಒಂದು ದಿನದ ಅವಿವೇಕತನದಿಂದಾದ ಈ ನಿಂದನೆಯು ನಮ್ಮನ್ನು ಸಾಯುವವರೆಗೂ ಬಿಟ್ಟಿದ್ದಲ್ಲ. ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಸಾರಿ ಬೇಡಿಕೊಂಡಿರಲಿಲ್ವೇ. ಹಾಗಿದ್ದು ಹಾಗೆಯೇ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನೇಕೆ ಹೀಗಾಗಿರುವೆ ನನ್ನೊಡನೆ ತಿಳಿಸಬಾರದೇ ಪ್ರಿಯೆ. ನಿಮಗಾಗಿ ಅಲೆದು ವನವಾಸಗಳನ್ನು ಪರನಿಂದೆ ಸಹಿಸಗಾದೆ. ನಿಮಗಾಗಿ ಅಲೆದು ವನವಾಸಗಳನ್ನು ಪರನಿಂದೆ ಸಹಿಸಗಾದೆ. ಸರಿಯೇ ನಿಮಗೆ ಸಮ್ಮತವಾದುದೆ ಸಮ್ಮತವಾದುದೆಯಾ. ಹೇಳು ನನ್ನ ಕಥೆಯ ಕಥೆಯ ತಾಳೆ ನಾ ಬೆತೆಯ ಕಥೆಯ. ಪ್ರಿಯತಮೆ, ಬೇಡ ಪಾಂಚಾಲಿ. ಪಾಂಡವರ ಪತ್ನಿಯರಿಗೆ ಪರಭವನೆ ಸಹಿಸಗಾದೆ. ಪಾಂಡವರ ಪತ್ನಿಯರಿಗೆ ಬೇಡ ಪಾಂಚಾಲಿ. ಪರಭವನೆ ಸಹಿಸಗಾದೆ. ಈಶೋರತನವೇ ಕನಸಾಯ್ತು ನನ್ನ ಬಯಕೆ. ಈಶೋರತನವು ಏಕೆ ಕನಸಾಯ್ತು ನನ್ನ ಬಯಕೆ. ಸರಿಯೇ ನಿಮಗೆ ಸಮ್ಮತವಾದುದೆ ನಿಮಗೆ ಸಮ್ಮತವಾದುದೆಯಾ. ಹೇಳು ನನ್ನ ಕಥೆಯ ಕಥೆಯ ತಾಳೆ ನಾ ಬೆತೆಯ ಕಥೆಯ. ತಿಳಿಸಿದೆ, ಆದರದರಿಂದ ಆಗುವ ಪ್ರಯೋಜನವಾದರೂ ಏನು? ನೀವೆಷ್ಟೇ ಆಗಲಿ ನಿಮ್ಮಣ್ಣನಾಜ್ಞ ಧಾರಕರಲ್ಲವೇ? ಅದು ಇಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕರಲ್ಲ. ಹಾಗಾದರೆ ಹೇಳುವೆನು ಕೇಳಿ. ಈ ದಿನ ಹಸ್ತಿನಾಂಬಿಯ ದೇವಿ ದರ್ಶನಕ್ಕೆಂದು ಹೋಗಿದ್ದೆನು. ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಸಹ ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು ಪರಿಹಾಸ್ಯದಿಂದ, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತನನ್ನು ಆ ಸ್ಥಾನಕ್ಕೆ ಕಳುಹಿಸಿದ್ದರು. ಇನ್ನೇನು ಸಂಧಿಯಾಗುವುದೋ ಏನೋ. ಆಗಲಾದರೂ ಹೀರಿನ ಬಿಚ್ಚಿರುವ ಕೇಶರಾಶಿಯನ್ನು ಮುಡಿಗಟ್ಟಬೇಕಷ್ಟೆಂದಳು ಪ್ರಭು. ಏನು ದುರ್ಯೋಧನನೊಡನೆ ಪುನಃ ಸಂಧಿಯ ಪ್ರಯತ್ನ?
ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಅದಿರಲಿ ರಾಯಭಾರಕ್ಕೆ ಯಾರು ಆಗಿರುವ ಚಾಲಿ ನಮ್ಮ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು ಏನು ಗೋಮಾಂಗನ ವಿಲಾಸಗಳಾದ ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನ ದ್ವಾರಕೆಯಿಂದ ಹಿಂದಿದ್ದಾಗಲೇ ಹೀಗಾಗಬಹುದೆಂದು ನಾನು ಅರಿತಿದ್ದೆ. ಅದಿರಲಿ ಆ ಭಾನುಮತಿಗೆ ಏನಂತ ಉತ್ತರ ಕೊಟ್ಟೆ? ಅವಳ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದಿದೆ. ಏನೆಂದು ಕೇಳೇ ಭಾನುಮತಿ, ಈ ನಿನ್ನ ಕಟ್ಟಿರುವ ಮುಡಿಯನ್ನು ಬಿಡಿಸುವ ತನಕ ಈ ನನ್ನ ಬಿಚ್ಚಿರುವ ಬಿರುಗೂದಲನ್ನು ಮುಡಿಗಟ್ಟುವುದಿಲ್ಲ ಎಂದು. ಚಮತ್ಕಾರವಾದ ಉತ್ತರ. ಬೇಷ್. ಅರುಳಿದಂತೆ ನುಡಿಯುವ ಈ ನಿನ್ನ ಮುಖ ಸ್ಪರ್ಶದಿಂದ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆ. ಬಾಪು ಪಾಂಚಾಲಿ ಬಾಪು, ನೀನು ನಮ್ಮ ಸಂಗಡ ಕದನ ಮಾಡುವುದರಲ್ಲೇ ನಿನ್ನ ಚತುರತೆಯನ್ನು ಮುಗಿಸಿದ್ದೆ ಎಂದು ತಿಳಿದಿದ್ದೆ. ಬಾ ಪಾಂಚಾಲಿ ಬಾ, ನನ್ನ ಕಡೆಯನ್ನು ಅಲಂಕರಿಸು. ಪ್ರಾಣೇಶ್ವರ, ಪ್ರಿಯತಮೆ, ಜಾಣೆ ಮುದ್ದಾಡುವೆನು ಬಾರೆ, ಈ ಭೀಮನ ಪ್ರೀತಿಯ ರಾಣಿಯು ನೀನೆ. ಜಾಣೆ ಮುದ್ದಾಡುವೆನು ಬಾರೆ. ಚೆಲುವಿನ ರತಿಯೇ ಚೆಲುವನ್ನು ತೋರೆ, ಚೆಲುವಿನ ರತಿಯೇ ಚೆಲುವನ್ನು ತೋರಿ ಬಳುಕುವ ನಡುವನ್ನು ಬಳಸುವೆ ಬಾರೆ. ಚೆಲುವಿನ ರತಿಯೇ ಚೆಲುವನ್ನು ತೋರಿ ಬಳುಕುವ ನಡುವನ್ನು ಬಳಸುವೆ ಬಾರೆ. ಪುಷ್ಪಧರಣಿಯೇ ನಗುವ ತರುಣಿಯೇ, ಪುಷ್ಪಧರಣಿಯೇ ನಗುವ ತರುಣಿ, ಮದನನ ಪಾದಯ ತಾಳೆನು ಬಾರೆ. ಮದನನ ಪಾದಯ ತಾಳೆನು ಬಾರೆ. ಜಾಣೆ ಮುದ್ದಾಡುವೆನು ಬಾರೆ, ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನೆ. ಜಾಣೆ ಮುದ್ದಾಡುವೆನು ಬಾರೆ. ಕುರುಕುಲ ಹದಮಲ ಕೆಣಕುತ್ತ ರಣದೋಳ್. ಪ್ರಿಯತಮೆ, ಕುರುಕುಲ ಹದಮರ ಕೆಣಕುತ್ತ ರಣದೋಳ್. ಕುರು ವಂಶವನೇ ನಾಸವ ಗೈವೆ. ಪ್ರಿಯತಮೆ, ಕುರು ವಂಶವನೇ ನಾಸವ ಗೈವೆ. ದುರುಳ ದುಶಾಸನ ಒಡಲನ್ನು ಬಗೆದು. ಪ್ರಿಯತಮೆ, ದುರುಳ ದುಶಾಸನ ಒಡಲನ್ನು ಬಗೆದು ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ. ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ. ಜಾಣೆ ಮುದ್ದಾಡುವೆನು ಬಾರೆ, ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನೆ. ಜಾಣೆ ಮುದ್ದಾಡುವೆನು ಬಾರೆ. ಪ್ರಿಯತಮೆ, ಮಹಾಭೀಮನ ಮಡದಿಯು ನೀನೆ, ಮಾಡಿದ ಬಂಧವ ಮರೆಯುವೆನೇನೆ. ಏತಮೆ ಏತಮೆ, ಮಹಾಭೀಮನ ಮಡದಿಯು ನೀನೆ, ಮಾಡಿದ ಬಂಧವ ಮರೆಯುವೆನೇನೆ. ಪಾಪಿ ದುರ್ಯೋಧನ ತೊಡೆಯನ್ನು ಮುರಿದು. ಏತಮೆ, ಪಾಪಿ ದುರ್ಯೋಧನ ತೊಡೆಯನ್ನು ಮುರಿದು ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ. ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ. ಜಾಣೆ ಮುದ್ದಾಡುವೆನು ಬಾರೆ, ಈ ಭೀಮನ ಪ್ರೀತಿಯ ರಾಣಿಯು ನೀನೆ.
ಜಾಣೆ ಮುದ್ದಾಡುವೆನು ಬಾರೆ ಬಾಣೆ ಮುದ್ದಾಡುವೆನು ಬಾರೆ ಜಾಣೆ ನನ್ನ ಜಾಣೆ ಮುದ್ದು ಜಾಣೆ ಮುದ್ದಾಡುವೆನು ಬಾರೆ. ನೀವು ನನ್ನನ್ನು ಮುದ್ದಾಡಬೇಕಾದರೆ ಅದಕ್ಕಿನ್ನೂ ಸಮಯವಿದೆ ಪ್ರಭು. ಹೌದಾ? ಇರಲಿ, ಸಮಯವಿದೆ. ಪ್ರಾಣೇಶ್ವರ ಏತಮೆ ಶೃಂಗಾರಕ್ಕೆ ಜಯಸಿ ಭೀಮಾ. ಪ್ರಾಣೇಶ್ವರ ಏತಮೆ ಸಮಯವಿದೆ. ಶೃಂಗಾರಕ್ಕೆ ಭೀಮಾ. ಸಮಯವಿದೆ. ಶೃಂಗಾರಕ್ಕೆ ಭೀಮಾ. ಪ್ರಮತೆಯ ಮನಕ್ಕೆ ನೀಡುವಿರಾಮ. ಏತಮೆ ತಿಳಿದೆ? ಪ್ರಮತೆಯ ಮನಕ್ಕೆ ನೀಡುವಿರಾಮ. ಸಮಯವಿದೆ. ಶೃಂಗಾರಕ್ಕೆ ನನ್ನ ಮಾತನ್ನು ಕೇಳುವಿರಾ? ನಿಜವಾಗಿಯೂ? ಮನ ಮುನಿಸುವ ಮನು ಆಶವಿಲಾಸ. ಏತಮೆ ಮನ ಮುನಿಸುವ ಮನು ಆಶವಿಲಾಸ. ಕೌರವ ಶಿರವ ಧರೆಯಲಿ ನೀನು. ದೇವಿ ಕೌರವ ಶಿರವ ಧರೆಯಲು ನೀನು. ಪ್ರಾಣೇಶ್ವರ ದೇವಿ ಚೆಲ್ಲದ ಸೇರುವೆ. ಪ್ರಭು ದೇವಿ ಚೆಲ್ಲದ ಸೇರುವೆ. ಆಗ ಆಗ ಯಾವಾಗ ಆಗ ಯಾವಾಗ ಆ ಕೌರವರ ಶಿರವನ್ನು ನೀವು ಈ ಭೂಮಿಗುರುಳಿಸಿದಾಗ ತಿಳಿಯಿತೆ ಹೌದಾ ಪ್ರಭು. ದೇವಿ? ಚೆಲ್ಲುತ್ತ ಸೇರುವೆ ಚೆಲ್ಲುತ್ತ ಸೇರುವೆ ಕಾಂತೆಯನು. ಸಮಯವಿದೆ. ಶೃಂಗಾರಕ್ಕೆ ಭೀಮಾ. ಸಮಯವಿದೆ. ಶೃಂಗಾರಕ್ಕೆ ಭೀಮಾ. ಪ್ರಮತೆಯ ಮನಕ್ಕೆ ನೀಡುವಿರಾಮ. ದೇವಿ ಪ್ರಮತೆಯ ಮನಕ್ಕೆ ನೀಡುವಿರಾಮ. ಸಮಯವಿದೆ. ಪ್ರಭು ದೇವಿ ಶೃಂಗಾರಕ್ಕೆ ಭೀಮಾ. ಪ್ರಭು ದೇವಿ ನೆನಪಿರುವುದೇ ಪ್ರಾಣೇಶ್ವರ. ಇಂದೊಂದು ದಿನ ಈ ನನ್ನ ಬಿಚ್ಚಿರುವ ಬಿರುಗೂದಲನ್ನು ನೋಡಿ ಕುರುಕುಲಾಂತಕ ಕಾಳರಾತ್ರಿ ಎಂದು ಏನೇನು
ಹೇಳಿದಿರಲ್ಲವೇ? ಪ್ರಿಯತಮೆ, ಪುನಃ ನನ್ನ ಬಾಯಿಂದ ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಏಡಿಯಲ್ಲ ಈ ಭೀಮಸೇನ. ಮಾತ್ರವಲ್ಲ, ಹೇಳಿದಂತೆ ನಡೆದುಕೊಳ್ಳಬೇಕೆಂಬುದೇ ನನ್ನ ಇಚ್ಛೆ. ಇಚ್ಛಿಸಿದರೆ ಏನಾಗುವುದು? ಎಷ್ಟೇ ಆಗಲಿ ನಿಮ್ಮಣ್ಣನ ಭಾರತವಲ್ಲದೆ. ನನ್ನನ್ನು ಕೇಳಿಸಬೇಡ, ನಾನು ಈಗ ಯಾರ ಶಾಂತಿಯನ್ನು ಬಯಸುವವರು ಶಾಂತಿಯ ಪ್ರಸ್ತಾವದಲ್ಲಿ ಬದಲಾಗಲಿ. ನಾನು ಯುದ್ಧವನ್ನು ಆತುರದಿಂದ ನಿರೀಕ್ಷಿಸುತ್ತಿದ್ದೇನೆ. ಧರ್ಮರಾಯನು ದುರ್ಯೋಧನನ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ಕುಳ್ಳ ಕೌರವರ ಬಾಳು ಕೆಡಿಸಿದ್ದೆ, ತಾಳು ನೀ ಶುಭಮತಿಯೇ. ಕುಳ್ಳ ಕೌರವರ ಬಾಳು ಕೆಡಿಸುವೆ, ತಾಳು ನೀ ಶುಭಮತಿಯ. ಸೈರಿಸ ಈ ಪರಿಯನ್ನು ದುರದರ್ಶ, ಸೈರಿಸ ಈ ಪರಿಯನ್ನು. ದುರದಳಿಗಲೇ ಗುರುಕುಲವನ್ನೆಲ್ಲ ಸದಪಡುವೆನು ನಾವು ಕಾಂತೆಯೇ. ದುರದಳಿಗಲೇ ಗುರುಕುಲವನ್ನೆಲ್ಲ ಸದಪಡುವೆನು ನಾವು ಕಾಂತೆಯೇ. ದುರುಳ ಕೌರವರ ಸಿಗಿದು ಬಗೆದು ನಾವು, ದುರುಳ ಕೌರವರ ಸಿಗಿದು ಬಗೆದು ನಾವು. ಸೈರಿಸೆ ಈ ಪರಿಯನ್ನು ದುರದಳ್, ಸೈರಿಸೆ ಈ ಪರಿಯನ್ನು ದುರದಳ್, ಸೈರಿಸೆ ಈ ಪರಿಯನ್ನು. ನೋಡು ಅಣ್ಣ, ಆಗಲೇ ಅಗ್ರಜನಾದ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೇರಳದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಅವನನ್ನು ಸಮಾಧಾನ ಪಡಿಸಲು ನೀನಲ್ಲದೆ ಮತ್ತಾರಿಂದಲೂ ಸಾಧ್ಯವಿಲ್ಲ. ಅರ್ಜುನ, ಈ ಸಾರಿಯ ನಮ್ಮ ಭೀಮನ ಕೋಪಕ್ಕೆ ಈ ನಮ್ಮ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿರುವುದು. ಪ್ರಪಂಚದ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು ಪರಮಾತ್ಮನು ಹೇಳುತ್ತಿದ್ದರು. ಆ ಮಾತು ಇಂದಿಗೆ ನಿಶ್ಚಯವಾಯಿತು. ಸಹೋದರ ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ದುಡುಕಿ ಸಮರ ಬಯಸುವುದನು ಚಿತ್ತ. ದುಡುಕಿ ಸಮರ ಬಯಸುವುದನು ಚಿತ್ತ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಮನದಿ ಪಂಚಾಲಿಯ ಬಿಡು ಮುಡಿ ಶಾಪವು. ಸಹೋದರ, ಗುರು ಸಂಜಾತರ ನರಳಿಸದಿರುವುದೇ. ಗುರು ಸಂಜಾತರ ನರಳಿಸದಿರುವುದೇ. ತಾಳಿದವನು ಮುಂದೆ ಬಾಳಿಹನು ಎಂಬ ಅನುಜ. ಭೀಮಾ ಸಹೋದರ, ಸಹೋದರ, ತಾಳಿದವನು ಮುಂದೆ ಬಾಳಿಹನು ಎಂಬ. ಸಹೋದರ ಅರ್ಜುನ, ತಾಳಿದವನು ಮುಂದೆ ಬಾಳಿಹನು ಎಂಬ ಹಿರಿಯರ ವಾಣಿಯ ಮರೆಯುವುದನು ಚಿತ್ತ. ಹಿರಿಯರ ವಾಣಿಯ ಮರೆಯುವುದನು ಚಿತ್ತ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಸಹೋದರ ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ. ಪಾಂಚಾಲಿ, ಸಮಾಚಾರವೇನು? ಅಣ್ಣವೇಕೆ ಸಿಟ್ಟಾಗಿರುವನು? ಈ ನಿಮ್ಮ ಪ್ರಶ್ನೆಗೆ ಈ ನನ್ನ ಬಿಚ್ಚಿರುವ ಬಿರುಗೋದಲ ಉತ್ತರವನ್ನು ಕೊಡುವುದಲ್ಲವೇ?
ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ವಿಚಾರವನ್ನು ತಿಳಿಸಬೇಕೆಂದಿದ್ದನು. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ತಿಳಿಸಿಬಿಡುವನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು, ಆದರೆ ಇನ್ನೊಂದು ಗಳಿಗೆಯೂ ನಾನು ಸಹಿಸಲಾರೆ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಇವೆರಡೇ ಕುರುಕುಲವನ್ನು ಸಮೂಲವಾಗಿ ನಾಶ ಮಾಡಬಲ್ಲವು. ನೀವು ನಿಶ್ಚಿಂತರಾಗಿ ಸಂಧ್ಯಾ ಪ್ರಸ್ತಾಪ ಮಾಡುತ್ತೀರಿ, ನಾನು ನನ್ನ ಪ್ರತಿಜ್ಞೆಯಂತೆ ನಡೆಯುತ್ತೇನೆ. ಕೋಪ ಮಾಡಬೇಡ ಅಣ್ಣ. ಧರ್ಮಜನು ನಮಗೆಲ್ಲರಿಗೂ ಹಿರಿಯವನು, ಅವನ ಮಾತನ್ನು ಕೇಳುವುದು ಉಚಿತ. ಪಾಂಚಾಲಿ ಇಂತಹ ಪ್ರಚೋದನೆ ನುಡಿಗಳಿಂದ ಆಗುವ ಪ್ರಯೋಜನವಾದರೂ ಏನು? ದ್ರೌಪದ, ಯುದ್ಧದಂತೆ ಶಾಂತಿ ಸಂರಕ್ಷಣೆಯು ಕ್ಷತ್ರಿಯನ ಧರ್ಮ. ನಾವಿಂದು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ನಾಳೆ ಆಗುವ ವಿಚಾರಗಳಿಗಾಗಿ ನಾವೇ ದುಃಖಿಸಬೇಕಾಗುವುದು. ಅರ್ಜುನ, ಅರ್ಜುನ, ನಾನಿನ್ನು ಹೋಗುವೆನು. ಈ ಸಂಧ್ಯಾ ಫಲಾಫಲಗಳನ್ನು ಕೇಳುವುದರಿಂದ ನನಗಾವ ಪ್ರಯೋಜನವಿಲ್ಲ. ನಿಮ್ಮ ಅಪೌರುಷದ ವರ್ತನೆಯ ಪುರಸ್ಕಾರವು ನಿಮಗಿರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವತಂತ್ರ ಮಾತ್ರ ನನಗಿರಲಿ. ಪ್ರಭು, ಸ್ವಲ್ಪ ತಡೆಯಿರಿ. ಅಲ್ಲಿ ನೋಡಿ, ಯದುಪತ್ನಿ ನಮ್ಮನ್ನು ನೋಡಿ ನಗುತ್ತಾ ಇತ್ತ ಕಡೆಯೇ ಬರುತ್ತಿರುವರು. ತಂಗಿ, ಸಹೋದರಿ, ಅಣ್ಣ, ಪಾಂಡುಪುತ್ರ ಪ್ರಣಾಮಗಳನ್ನು ಸ್ವೀಕರಿಸಿ. ತಂಗಿ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸಿ. ವಿಜಯಶಾಲಿಯಾಗೂ ಧರ್ಮನಂದನ. ತಂಗಿ, ನಿನ್ನ ತಂಗಿಯ ಪ್ರಣಾಮಗಳನ್ನು ಸ್ವೀಕರಿಸಿ ಪರಮಾತ್ಮ. ತಂಗಿ, ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವರ್ಯಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಸಂಧಿ ವಿಚಾರವೂ ನಡೆಯುತ್ತೆ. ಭೀಷ್ಮ ದ್ರೋಣಾದಿಗಳು ಬಹು ವಿಧವಾದವಾಗಿ ವಿಪಚರಿಸಿದರು. ಸಂಧಿ ವಿಚಾರವೂ ನಡೆಯುತ್ತೆ ಪರಮಾತ್ಮ. ನಡೆಯಿತು. ಪಾಂಚಾಲಿ, ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಪ್ರಭು, ಅವರಿದ್ದಂತೆ ನಡೆಯಲಿ. ನನಗೆ ತೋರಿದ್ದಂತೆ ನಾನು ನಡೆಯುವೆನು. ಸ್ವಲ್ಪ ತಡೆಯಿರಿ. ಅಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆಯೇ ಮುಗಿಯುವುದು. ಯದುಪತಿ, ಮುಂದೇನಾಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ಸಂಧಿ ವಿಚಾರವೂ ನಡೆಯುತ್ತೆ. ನಾನಿನ್ನು ತಡೆಯಲಾರ ರುಕ್ಮಿಣಪತಿ. ಹೊಂಚು ಹಾಕಿ ಸಂಚು ಮಾಡಿ ಕಿಚ್ಚನ್ನೆಬ್ಬಿಸುವ ಈ ಸಂಧಿಯ ಸಮಸ್ಯೆ ಮಾತುಗಳು ನನಗ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗಾಗಿ ಸಂಧಿ ಆಯಿತೆ. ಭೀಮಸೇನ, ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲವೇ? ಈಗ ತಿಳಿಯಿತು ನಿನ್ನ ಅಭಿಮತ. ಕೃಷ್ಣ ಅಜ್ಞಾತ ವಾಸ ನೆಪದಿಂದ ಅರ್ಜುನನು ಬಳೆಯನ್ನು ತೊಟ್ಟನು. ಈ ಸಂಧಿ ಹೆಸರಿನಲ್ಲಿ ನಮ್ಮೆಲ್ಲರಿಗೂ ಸೀರೆ ಉಡಲಿಸಲು ಅವನಿಸುತ್ತಿರುವೆಯ ಯಾದವಾಗ್ರಣೆ, ಈ ಪಾಂಡುಪುತ್ರರ ಮೇಲೆ ನಿನಗೆ ಇಷ್ಟೊಂದು ಆಕ್ರೋಶವೇಕೆ? ಭೀಮಸೇನ, ನಿನಗೆ ಇಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಾವಧಾನದಿಂದ ನನ್ನ ಮಾತನ್ನು ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಷಯ ಎಂದು ನಾನು ನಿನಗೆ ಮೊದಲೇ ಹೇಳಿರಲಿಲ್ಲವೇ? ಈ ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆ ಅದಂತಹ ಸಂಬಂಧ ಇರುವುದು, ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ, ಮುಂದೇನಾಯಿತು? ರಾಜ್ಯಸಭೆಗೆ ನಿಮ್ಮ ಸಂದೇಶವನ್ನು ತಿಳಿಸಿದನು. ಕೌರವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು ಪರಮಾತ್ಮ? ಯಾರು? ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಎಲ್ಲರೂ ಒಪ್ಪಿದರು. ಆ ದುರ್ಯೋಧನ ಭೀಮಸೇನ, ಅವನು ಸಹ ಒಪ್ಪಿದನು. ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದು ನಿನ್ನ ಇಚ್ಛೆ ಆಗಿತ್ತು. ಅದನ್ನು ಸಾಧಿಸಿದೆ. ಸಾಧಿಸು, ಚೆನ್ನಾಗಿಯೇ ಸಾಧಿಸು. ಸಹೋದರರೇ, ನಿಮ್ಮ ಅಪೌರುಷದ ಫಲವನ್ನು ನೀವೇ ಭುಂಜಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಸ್ವಲ್ಪ ಸಮಾಧಾನ ತಂದಿಕೋ ಭೀಮಸೇನ. ನೀನು ನಿಜವಾಗಿ ಇಡಂಬಾಪತಿಯೇ ಸರಿ. ನಿನಗೆ ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸೆಯನ್ನು ಆಳುವುದು ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಕೇಳು.
ಕೃಷ್ಣ, ಸುಮ್ಮನೆ ನನ್ನ ಕಾಡಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪದು ಒಪ್ಪದು ಒಪ್ಪದು. ಭೀಮಸೇನ, ನಿನಗೆ ಒಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನ ನಿನಗೊಂದು ಸಂದೇಶವನ್ನು ಕಳಿಸಿರುವನು. ದುರ್ಯೋಧನನ ಸಂದೇಶ. ಹಾಗಾದರೆ ಇದರ ಉದ್ದೇಶ ಸಂಧಿಯಾಗಿರಲಾಗದು. ಕೃಷ್ಣ, ಹೇಳು, ಏನು ಆ ಸಂದೇಶ? ಅದನ್ನು ಕೇಳುವ ಇಚ್ಛೆ ನಿನಗಿದ್ದರೆ ನನ್ನ ಬಳಿ ಕೈಕಟ್ಟಿ ಕುಳಿತುಕೊಳ್ಳಬೇಕು ಭೀಮಸೇನ. ಇಲ್ಲ, ನಿಂತಿದ್ದಂತೆಯೇ ಹೇಳಿಬಿಡು. ಕುಳಿತುಕೊಳ್ಳದ ಹೊರತು ನಾನೇನು ಹೇಳುವುದಿಲ್ಲ ಭೀಮಸೇನ. ಕೃಷ್ಣ, ಈ ಪರ್ಯಾಸ ಬೇಕೆ? ಇದು ಪರ್ಯಾಸವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯ. ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವಲು. ನಿನ್ನ ಗದೆಯನ್ನು ದೂರವಾಗಿಡು. ಹೀಗೆ ನನ್ನ ಪಕ್ಕದಲ್ಲಿ ಕೈಕಟ್ಟಿ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ತಿಳಿಸುವೆನು. ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವನು. ಈಗಲಾದರೂ ಹೇಳು. ಕುಳಿತುಕೊಳ್ಳದ ಹೊರತು ನಾನೇನು ಹೇಳುವುದಿಲ್ಲ ಭೀಮಸೇನ. ನೀನು ಕೋಪ ಮಾಡೋದಿಲ್ಲ ಅಷ್ಟೇ. ಅದು ಆಗಲಿ. ಹಾಗಾದರೆ ಈಗ ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಭೀಮಸೇನ, ಬಿಡಯ್ಯ, ಗದೆಯನ್ನು ಬಿಡಯ್ಯ, ಬಿಡಯ್ಯ. ಅರ್ಜುನ, ಕ್ಷಣ ಕಾಲ ಈ ಗದೆಯನ್ನು ಹಿಡಿದುಕೋ. ಯಾಜ್ಞಸೇನಿ ತಂಗಿ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆಯೇ ಮಾಡಬೇಕು ಕಂಡೆಯ. ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿರುವೆನಾ? ಹಾಗಾದರೆ ತೆಗೆದುಕೋ ಯಜ್ಞವನ್ನು. ನಿನ್ನ ಪತಿಯ ಕರಗಳನ್ನು ಭದ್ರವಾಗಿ ಬಂಧಿಸು. ಇದೇನು ಪರಿಹಾಸ್ಯ ಅಣ್ಣ? ಇದು ಪರ್ಯಾಸವಲ್ಲ ತಂಗಿ. ನೀನು ಸತ್ತುಗಳ ಎಡೆಮುರಿಯನ್ನು ಕಟ್ಟುವುದರಲ್ಲಿ ಪಂಡಿತಿಯಂತೆ. ನಿನ್ನ ಪತಿಯ ಕೈಗಳನ್ನು ಕಟ್ಟಲು ಬರುವುದೋ ಇಲ್ಲೋ ನೋಡೋಣ. ಭೀಮಸೇನ, ಕೇಳುವ ಇಚ್ಛೆ ನಿನಗಿದ್ದರೆ. ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಭದ್ರವಾಗಿ ಬಂಧಿಸು. ಬಂಧಿಸಲೇ? ಬಂಧಿಸು. ತಂಗಿ, ತಂಗಿ, ಪ್ರಭೋ ವಿಠಲ, ವೇಣುಗೋಪಾಲ, ತಂಗಿ, ಸಹೋದರಿ, ಆಕಾಶ ಭೂಮಿಗಳ ಅಳೆದಂತ ಕಾಲ, ನಾಡಿದ ನಾಶಿಯ ನುಡಿದಾಡಿದ ಪಾದ. ಆಕಾಶ ಭೂಮಿಗಳ ಅಳೆದಂತ ಕಾಲ, ಕಾಲಿಂದ ನಾಶಿಯ ನುಡಿದಾಡಿದ ಪಾದ. ಕಾಲದಲ್ಲಿ ಕಲ್ಲಾದೆ ನಿನ್ನಗೆ ಜೀವವ ತಂದೆ. ಕಾಲದಲ್ಲಿ ಕಲ್ಲಾದೆ ನಿನ್ನಗೆ ಜೀವವ ತಂದೆ. ಮಾಧವ ಮಾಧವ ನಂಬಿಹೆನಯ್ಯ, ಓ ಪಾಂಡುರಂಗ, ಓ ವಿಠಲ, ವೇಣುಗೋಪಾಲ. ನನ್ನಯ ಪಾವನ ಪಾದಗಳ, ನಿನ್ನಯ ಬಂಧಿತ ಮಾತುಗಳ, ಕಾಣದ ಸಂದೇಶವ. ಓ ಪಾಂಡುರಂಗ, ಪ್ರಭೋ ವಿಠಲ, ಪ್ರಭೋ ವಿಠಲ, ಪ್ರಭೋ ವಿಠಲ, ಪ್ರಭೋ ಬಂಧಿಸಲೇ ಪ್ರಭು? ಬಂಧಿಸು. ಅಣ್ಣ, ತಂಗಿ, ಬಂಧಿಸಿರುವೆನು. ಈಗ ನಿರ್ಭಯವಾಯಿತು.
ಈಗ ಕೇಳಿರಿ ಎಲ್ಲರೂ. ಆ ದುರ್ಯೋಧನನು ಈ ದಿನ ಭೀಮಸೇನ ಕಟ್ಟಿರುವ ಹಗ್ಗವು ಆ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿ ಇನ್ಯಾರು? ಆ ದುರಾಭಿಮಾನಿಯಾದ ದುರ್ಯೋಧನನು. ಏನು ಹೇಳಿದ ಕೃಷ್ಣ? ಈ ಯಜ್ಞದಿಂದ ನಿನ್ನನ್ನು ಬಂಧಿಸಲೆತ್ತಿಸದೆ ಯಾರು ದುರಾತ್ಮರು? ಇನ್ಯಾರು ಭೀಮಸೇನ? ಆ ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ಆ ದುರಾಚಾರಿಯಾದ ದುಶ್ಯಾಸನನು ನನ್ನನ್ನು ಕಟ್ಟಲು ಪ್ರಯತ್ನಿಸಿದನು. ಅಂತ ಸಾಹಸ ಕಾರ್ಯ ಅವರಿಗಲ್ಲದೆ ಮತ್ಯಾರಿಗೆ ಸಾಧ್ಯ ಭೀಮಸೇನ? ಪಾಂಚಾಲಿ ನನ್ನ ಕೈಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವು ಶಿಖರವನ್ನೇ ಮುಟ್ಟಿರುವುದು. ಪಾಂಡವರ ರಾಯಭಾರಿಯನ್ನು ಗೌರವನು ಈ ರೀತಿ ಅಪಮಾನ ಪಡಿಸಿದನೆ. ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರ? ಅಗ್ರಜ, ಪಾಂಡವರ ರಾಯಭಾರಿಯಾದ ಶ್ರೀಕೃಷ್ಣ ಪರಮಾತ್ಮನನ್ನು ಬಂಧಿಸಲೆತ್ತಿಸಿದ ದುರ್ಯೋಧನ ದುರಹಂಕಾರಕ್ಕೆ ಧಿಕ್ಕಾರವರಲ್ಲಿ ಇನ್ನು ಸಮರ ಕ್ಷೇತ್ರವನ್ನು ಪ್ರವೇಶಿಸಿ ಆ ಕುರುನಂದನಿಗೆ ತಕ್ಕ ಶಾಸ್ತಿಯನ್ನು ಕಳಿಸುವುದೊಂದೇ ನಮಗುಳಿದಿರುವ ಉತ್ತರ. ಅಷ್ಟ ಮಾತ್ರವಲ್ಲ ಭೀಮಸೇನ, ಆ ದುರ್ಯೋಧನನು ರಾಜ್ಯಸಭೆಯಲ್ಲಿ ಕೊಟ್ಟ ಉತ್ತರವನ್ನು ಕೇಳು. ದುಡುಕುತ್ತ ನುಡಿದ ಕೌರವನೋ ಹಿಡಂಬಾಪತಿಯೇ ಕೇಳ. ದುಡುಕುತ್ತ ನುಡಿದ ಕೌರವನೋ ಹಿಡಂಬಾಪತಿಯೇ ಕೇಳ. ಕಡೆಗೂ ಯುದ್ಧವ ಗೈವೆ ಕೊಡೆ ನಾನು ರಾಜ. ಕಡೆಗೂ ಯುದ್ಧವ ಗೈವೆ ಕೊಡೆ ನಾನು ರಾಜ. ದುಡುಕುತ್ತ ನುಡಿದ ಕೌರವನೋ ಹಿಡಂಬಾಪತಿಯೇ ಕೇಳ. ಐವರಿಗೈದು ಗ್ರಾಮವ ಕೊಡನು ಭೀಮನಿಗೊಂದು ಊರನ್ನು ಐವರಿಗೈದು ಗ್ರಾಮವ ಕೊಡನು ಭೀಮನಿಗೊಂದು ಊರನ್ನು ಬಿಡನು. ರಾಜ್ಯವ ನಾನು ಮಡಿದಾಗಲೆಲ್ದ. ಕೊಡುವೆನು ರಾಜ್ಯವ ನಾನು ಮಡಿದಾಗಲೆಲ್ದ. ದುಡುಕುತ್ತ ನುಡಿದ ಕೌರವನೋ ಹಿಡಂಬಾಪತಿಯೇ ಕೇಳ. ಹಿಡಂಬಾಪತಿಯೇ ಕೇಳ. 5 ಮಾರು ಭೂಮಿಯನ್ನು ಸಹ ಕೊಡಲು ಒಪ್ಪಲಿಲ್ಲ. ಅದು ದೊರಕುವುದು ನೀವು ಸಂಧಿಗೆ ಸಮ್ಮತಿಸುವುದಾದರೆ ಅದು ದೊರಕುವುದು ರಣಾಂಗದಲ್ಲಿ ರತಿಕರ ವೀರಘೋಷದಲ್ಲಿ ಎಂದು ಕಂಠಘೋಷವಾಗಿ ಹೇಳೇ ಬಿಟ್ಟ ಭೀಮಸೇನ. ಪರಮಾತ್ಮ, ಈ ಸಂದೇಶಕ್ಕೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನೀನೇ ತಿಳಿದಿರುವ ದೇವ, ನಾನು ಎಂದಿಗೂ ಯುದ್ಧವನ್ನು ಅಪೇಕ್ಷೆ ಪಟ್ಟವನೇ ಅಲ್ಲ. ಆದರೆ ಈ ಯುದ್ಧದಲ್ಲಿ ನಮ್ಮ ರಕ್ಷಣೆಯ ಭಾರವು ನಿನ್ನದಾಗಿರಲಿ ತಂದೆ. ಪಾಂಚಾಲಿ, ನನ್ನ ಕೈಗಳನ್ನು ಬಿಡಿಸು. ಅಗ್ರಜ, ಧನಂಜಯ, ಪರಮಾತ್ಮ, ನೀನಾದರೂ ನನ್ನ ಕೈಗಳನ್ನು ಬಿಡಿಸು. ಏನು, ಯಾರೂ ಬಿಡಿಸುವುದಿಲ್ಲವೇ? ಬೇಡ, ನಾನಾ ಬಿಡಿಸಿಕೊಳ್ಳುವೆನು. ಓಹೋ, ಅರ್ಜುನ, ಎಲ್ಲಿ ನನ್ನ ಗದೆ? ಇದು ತೆಗೆದುಕೋ ಅಗ್ರಜ. ಈಗ ಕೇಳಿರಿ ಭೀಮನ ಪ್ರತಿಜ್ಞೆಯನ್ನು. ನಾನು ವಾಯುದೇವನ ಅಂಶದಲ್ಲಿ ಜನಿಸಿದ್ದು ನಿಜವಾಗಿದ್ದರೆ, ನನ್ನ ತಾಯಿ ವೀರ ಮಾತೆ ಕುಂತಿ ದೇವಸ್ಥಾನ ಪಾನ ಮಾಡಿದ್ದೇ ಸತ್ಯವಾಗಿದ್ದರೆ, ಮುಂದೆ ನಡೆಯಲಿರುವ ಭಯಂಕರ ಸಂಗ್ರಾಮ ಕ್ಷೇತ್ರದಲ್ಲಿ ದುರ್ಯೋಧನನ 99 ಮಂದಿ ಸಂಪೂರ್ಣವಾಗಿ ನಾಶ ಮಾಡಿ
ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ಮುಳುಗಿಸಿ ಆ ದುರ್ಯೋಧನನ ರಾಜಭುಜವನ್ನು ಗೆದ್ದು ನೆಲಗಪ್ಪಳಿಸಿ ಈ ನನ್ನ ಎಡಗಾಲಿನಿಂದ ಪುಡಿ ಪುಡಿ ಮಾಡಿ ನಂತರ ಅವರ ದುಶ್ಯಾಸನ ಗುಂಡಿಗೆ ಶಿರಸಿನದಿಂದ ಪಾಂಚಾಲಿಯ ಮುಡಿಯುವೆನು. ಒಂದು ವೇಳೆ ಈ ನನ್ನ ಪ್ರತಿಜ್ಞೆ ಭಂಗವಾದರೆ ನನಗತಿ ಭಯಂಕರವಾದ ನರಕವೇ ಪ್ರಾಪ್ತವಾಗಲಿ. ವಾಸುದೇವ ನೋಡ ನಡಿಗೆ ನಡಿಗೆ ಗುಡುಗಲಿ ಈ ಭೂಮಿ ಬಿರುದು ಬಿರುದು ನಡೆಯಲಿ ಹುಟ್ಟಿದ ರಭಸದಲ್ಲಿ ಸಪ್ತ ಸಾಗರವೇ ಕರೆಯಲಿ. ಅರ್ಜುನ ನೋಡಿದ್ಯಾ ಭೀಮಸೇನ ನೋಡ ಗುಡುಗಿ ಗುಡುಗಿ ಕೆರಳಲಿ ಈ ಭೂಮಿ ನಡಿಗೆ ನಡಿಗೆ ಬಿಡಿಯಲಿ ಹುಟ್ಟಿದ ರಭಸದಲ್ಲಿ ಸಪ್ತ ಸಾಗರವೇ ಕರೆಯಲಿ. ಗುರುವರ ದಿನಗಳ ಕಡೆಯದ ಬಿಡಲ ಗುರುವರ ದಿನಗಳ ಕಡೆಯದ ಬಿಡಲ ಕನಸಿಗಿಂತದಲ್ಲಿ ಮಳೆಗೆ ಪವಿತ್ರವ ಗುರುಕುಲವ ಕಡಿದಿಡುವೆ ಗುರುಕುಲವ ಕಡಿದಿಡುವೆ ದುರ್ಲ ಗೌರವರ ಪರಿಪರಿವಿದದಲ್ಲಿ ದುರ್ಲ ಗೌರವರ ಪರಿಪರಿವಿದದಲ್ಲಿ ಗುಡಿಗೆ ಗುಡಿಗೆ ಈಗ ನಡಿಗೆ ನಡಿಗೆ ಬಿರಿ ಹುಟ್ಟಿನ ದಾವದ ಸಪ್ತದಾವೇ ಬಾರ್ಗರೇಲಿ ಬಾರ್ಗರೇಲಿ. ವಾಸುದೇವ ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ.